ಹಾಯ್ ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಖುಷಿಯಾದಂಥ ದಿನ ಅಂತಲೇ ಹೇಳ್ಬೋದು. ರಾಯರು ಫೋಟೋ ನಮ್ಮ ಮನೆಗೆ ಬಂದಿದೆ. ಈ ಚಿಕ್ಕ ಫೋಟೋ ಬಂದು ನಾನು ಈ ಮನೆಗೆ ಬಂದು ಹೊಸ್ತ್ರಲ್ಲೇ ತಂದು ಹಾಕಿದ್ದೆ. ಈ ದೊಡ್ಡ ಫೋಟೋನ ಇವಾಗ ನಮ್ಮ ಮಾಮ ಹೊಸ ವರ್ಷದ ದಿನ ನ್ಯೂ ಇಯರ್ ದಿನವೇ ಇದಕ್ಕೆ ಮಂತ್ರಾಲಯಕ್ಕೆ ಹೋಗಿದ್ರು. ನಮ್ಮ ಮನೆಗೆ ಬರೋದು ಸ್ವಲ್ಪ ಲೇಟೇ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಐತೆ, ಯಾಕಂದರೆ ನಮ್ಮ ಪ್ರಸನ್ನ ಅವ್ರ ಮನೆ ಕಡೆ ಹೋಗಿರಲಿಲ್ಲ ಇಸ್ಕೊಂಡು ಬರೋಕ್ಕೆ. ನಮ್ಮ ಅಮ್ಮ ಹೇಳಿದರು, ಫೋಟೋ ಮತ್ತು ಪ್ರಸಾದ ತಂದಿದ್ದೀನಿ, ಬಂದು ಇಸ್ಕೊಂಡು ಹೋಗು, ನಾನು ಬರೋಕ್ಕಾಗಲ್ಲ ಆ ಕಡೆ ಅಂತ. ಸರಿ ಆಯಿತು ಅಂತ ಹೋಗಿ ಇಸ್ಕೊಂಡು ಬಂದರು. ಅದಕ್ಕೆ ಒಂದು 3-4 ದಿನ ಲೇಟೇ ಆಯಿತು ಅಂತಲೇ ಹೇಳ್ಬೋದು ರಾಯರು ನಮ್ಮ ಮನೆಗೆ ಬರೋದು. ರಾಯರನ್ನ ನೋಡೋಕ್ಕೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ, ಅಲ್ಲಿಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಆಗ್ತೀವಿ, ಹೋಗೋಕ್ಕಾಗ್ತಿಲ್ಲ. ಆದರೂ ಪರವಾಗಿಲ್ಲ, ರಾಯರು ನಾನೇ ನಿನ್ನನ್ನು ನೋಡ್ತೀನಿ ಮಗಳೇ ಅನ್ನೋ ಒಂದು ಸೂಚನೆಯಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಖುಷಿ ಆಯಿತು ನನಗೆ. ನನಗಂತೂ ರಾಯರು ನನ್ನ ಜೀವನದಲ್ಲಿ ದುಡ್ಡು ಕಾಸಿಂದು ಬಿಟ್ಟರೆ ನಾನು ಏನು ಅಂದ್ಕೊಂಡಿದ್ದೀನೋ ಎಲ್ಲ ಆಗಿದೆ. ನಾನು ಎಷ್ಟು ಕಷ್ಟದಲ್ಲಿದ್ದನೋ ಇವತ್ತು ಎಷ್ಟು ಚೆನ್ನಾಗಿದ್ನೋ ಅದಕ್ಕೆಲ್ಲ ಕಾರಣ ರಾಯರು. ನಾನು ರಾಯರನ್ನ ಅಷ್ಟೇ ನಂಬಿದ್ದೀನಿ. ರಾಯರು ನನ್ನನ್ನು ಕಾಪಾಡ್ತಿದ್ದಾರೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಈ ವರ್ಷ ನನಗೆ ಮೊದಲನೇ ತಿಂಗಳು ಮೊದಲನೇ ಇದರಲ್ಲೇ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಈ ವರ್ಷವಿಡೀ ನನಗೆ ಚೆನ್ನಾಗಿರುತ್ತೆ, ಈ ವರ್ಷ ನನ್ನನ್ನು ಕೈ ಹಿಡಿದು ಕಾಪಾಡ್ತಾರೆ ಅಂತ ನಾನು ನಂಬಿದ್ದೀನಿ. ರಾಯರಿದ್ದಾರೆ.